ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ CBSE 10ನೇ ತರಗತಿಯ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆ ನಡೀತಾ ಇರೋದ್ರಿಂದ ಸಿನಿಮಾ ನೋಡೋಕ್ಕೆ ಸಮಯ ಸಿಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಆದರೆ ಹೇಗೋ ಸಮಯ ಸಿಕ್ತು. ಛಾವಾ ಸಿನಿಮಾ ನೋಡಿದೆ. ನೋಡಿ ನನಗೇನು ಅನಿಸ್ತು, ನನ್ನ ಅಭಿಪ್ರಾಯ ಏನು ಈ ಸಿನಿಮಾ ಮೇಲೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಛಾವಾ ಇದೊಂದು ಹಿಸ್ಟಾರಿಕಲ್ ಸಿನಿಮಾ ಅಂತ ಹೇಳ್ಬೋದು. ಛತ್ರಪತಿ ಸಂಭಾಜಿಯವರ ಜೀವನದ ಮೇಲೆ ಆಧಾರಿತವಾದದ್ದು ಹಾಗೂ ಪ್ರೇರಿತವಾದದ್ದು ಎನ್ನಬಹುದು. ಈ ಹಿಸ್ಟಾರಿಕಲ್ ಡ್ರಾಮಾ ಅಥವಾ ಹಿಸ್ಟಾರಿಕಲ್ ಅಡ್ವೆಂಚರ್ ಈ ಜಾನರ್ದ ಮೂವಿಗಳು ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಬಂದಿದೆ. ಸಂಜಯ್ ಲೀಲಾ ಬನ್ಸಾಲಿ ಅವರ ಪದ್ಮಾವತ್ ಆಗಿರ್ಬೋದು ಅಥವಾ ತನ್ಹಾಜಿ ಆಗಿರ್ಬೋದು. ಇನ್ನು ಕನ್ನಡಕ್ಕೆ ಬಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ದರ್ಶನ್ ಅವ್ರದ್ದಾಗಿರ್ಬೋದು. ಇವೆಲ್ಲ ಸೇಮ್ ಒಂದೇ ಜಾನರ್ಗೆ ಸೇರುತ್ತೆ. ಈ ಜಾನರ್ನ ಸಿನಿಮಾಗಳ ವೈಶಿಷ್ಟ್ಯತೆ ಏನು ಅಂದರೆ, ಮನೇಲಿ ಕೂತ ಜನರನ್ನು ಸೆಳೆಯೋ ಒಂದು ತಾಕತ್ತು ಇಂತಹ ಸಿನಿಮಾಗಳಿಗಿರುತ್ತೆ. ಛಾವಾ ಮಾಡಿದ್ದು ಅದನ್ನೇ. ನಾನು ಸೆಳೆತಕ್ಕೆ ಒಳಗಾದೆ, ಸಿನಿಮಾ ಹೋಗಿ ನೋಡಿ ಬಂದೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಸಂಭಾಜಿಯವರ ಜೀವನವೇ ಇದರ ಒನ್ಲೈನ್ ಸ್ಟೋರಿ. ಇದರ ಕಥೆ ಬಗ್ಗೆ ಮಾತನಾಡೋದಾದರೆ ಮಾತನಾಡಲಿಕ್ಕೆ ಅಷ್ಟೊಂದೇನಿಲ್ಲ. ಯಾಕೆ ಅಂದರೆ ಇದು ನೈಜ ಘಟನೆ ಆಧಾರಿತ ಸಿನಿಮಾ ಆಗಿರೋದಕ್ಕೆ ಕಥೆ ಸರಿಯಾಗಿತ್ತು, ಸೂಕ್ತವಾಗಿತ್ತು, ಸಂಕ್ಷಿಪ್ತವಾಗಿತ್ತು ಅಂತ ಹೇಳ್ಬೋದು. ಇನ್ನು ಇದರ ಚಿತ್ರೀಕರಣ ಅಥವಾ ಚಿತ್ರಕಥೆಯ ಬಗ್ಗೆ ಹೇಳೋದಾದ್ರೆ ಚಿಕ್ಕದಾಗಿತ್ತು, ಸಾಧಾರಣವಾಗಿತ್ತು. ಒಂದು ನನ್ನ ಗಮನಕ್ಕೆ ಸಿಲುಕ್ತು. ಅದೇನೆಂದರೆ, ಸಂಭಾಜಿ ಮಹಾರಾಜ್ ಅವರ ಬಾಲ್ಯದ ಕೆಲವೊಂದು ತುಣುಕುಗಳನ್ನ ಕಥೆಯಲ್ಲಿ ಸೇರಿಸಿ ಅದನ್ನ ಮೆಟಫರಿಕಲಿ ಉಪಯೋಗಿಸ್ಕೊಂಡು ಕೆಲವೊಂದು ವಿಷಯಗಳನ್ನ ಹೇಳಲು ಪ್ರಯತ್ನಿಸಿದ್ದಾರೆ. ಅದನ್ನ ಗಮನಿಸಿದ್ರೆ ಕಥೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಕಥೆಯನ್ನ ಅನುಭವಿಸಕ್ಕೆ ಒಂದು ಸ್ವಾದ ಸಿಗುತ್ತೆ. ಅದು ನನಗೆ ತುಂಬಾ ಇಷ್ಟ. ಇನ್ನು ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ, ನನ್ನ ಗಮನವನ್ನು ಮೊದಲು ಸೆಳೆದಿದ್ದು ಔರಂಗಜೇಬ್ ಅಂದರೆ ಅಕ್ಷಯ್ ಖನ್ನಾ. ಅವರ ಪಾತ್ರವನ್ನ ಬಹಳ ಸಟಲ್ ಆಗಿ ಹಾಗೂ ಪ್ರಬುದ್ಧವಾಗಿ ನಿರ್ವಹಿಸಿದ್ದಾರೆ. ಅವರು ಪ್ರತಿ ಸತಿ ಪರದೆ ಮೇಲೆ ಬಂದಾಗ್ಲೆಲ್ಲ ಕಥೆಯನ್ನ ಸಿನಿಮಾ ಒಂದು ಹಂತ ಮೇಲ್ ತಗೊಂಡು ಹೋಗ್ತಿದ್ರು. ಆ ಒಂದು ಕೋಲ್ಡ್ ರೀಸನಿಂಗ್, ಆ ಕ್ರೌರ್ಯತೆ, ಆ ನೀಚ ಮನಸ್ಸು, ಆ ಥಾಟ್ಸ್, ಅವರು ಜಾಸ್ತಿ ಮಾತಾಡದೆ ಇದ್ರೂ ಸಹ ಅದು ನಮಗೆ ತುಂಬಾ ಸುಲಭವಾಗಿ ಕನ್ವೆ ಆಗಿದೆ ಅವರ ಆಕ್ಟಿಂಗ್ ಮೂಲಕ. ಅವರ ಪ್ರೆಸೆನ್ಸ್, ಅವರ ಇರುವಿಕೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಅನ್ನೋದು ನಾವು ಟ್ರೇಲರ್ ಅಲ್ಲೇ ನೋಡ್ಬೋದು. ಇನ್ನು ಸಂಭಾಜಿ ಮಹಾರಾಜ್ ಅವರ ಪಾತ್ರವನ್ನು ನಿರ್ವಹಿಸಿರೋದು ವಿಕಿ ಕೌಶಲ್. ಇವರ ಹಲವಾರು ಚಲನಚಿತ್ರವನ್ನು ನಾವು ಆಗಲೇ ನೋಡಿದ್ದೀವಿ ಹಾಗೂ ಇವರ ಆಕ್ಟಿಂಗ್ ಅನ್ನು ನಾವು ಮೆಚ್ಚಿದೀವಿ ಸಹ. ಅದು ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಸಾಮ್ ಬಹದ್ದೂರ್ ಆಗಿರ್ಬೋದು ಅಥವಾ ಸರ್ದಾರ್ ಉಧಮ್ ಆಗಿರ್ಬೋದು. ಇವರನ್ನ ಇಂತಹ ಸಿನಿಮಾಗಳಲ್ಲಿ ನೋಡ್ತಾ ಬಂದಿರೋದ್ರಿಂದ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಆಗಿದ್ದಾರೆ, ಆದರೆ ಮೀರಿಲ್ಲ. ಫಸ್ಟ್ ಹಾಫ್ ನಲ್ಲಿ ಇವರ ಆಕ್ಟಿಂಗ್ ಒಂದ್ ಸ್ವಲ್ಪ ಫಿಲ್ಮಿ ಅನ್ಸಿದ್ರು ಸೆಕೆಂಡ್ ಹಾಫ್ ಅಲ್ಲಿ ಆ ಅಭಿಪ್ರಾಯವನ್ನ ಮೆಟ್ಟಾಕುವಂತ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಕೆಲವೊಂದು ಕಡೆ ಇವರು ಸಂಭಾಜಿ ಮಹಾರಾಜ್ ಬಿಟ್ಟು ವಿಕಿ ಕೌಶಲ್ ಆಗಿ ಕಾಣಿಸಿದ್ದು ಉಂಟು. ಅವರ ಇಂಟರ್ವ್ಯೂದಲ್ಲಿ ಹೇಳಿದ ಹಾಗೆ ಈ ಪಾತ್ರವನ್ನು ನಿರ್ವಹಿಸಲು ಬಹಳ ಪರಿಶ್ರಮ ಪಟ್ಟಿದ್ದಾರಂತೆ. ಆ ಪರಿಶ್ರಮ ಪರದೆ ಮೇಲೆ ತುಂಬಾ ಎವಿಡೆಂಟ್ ಆಗಿ ಕಾಣಿಸಿದೆ. ಮತ್ತೆ ಆ ಲಾಸ್ಟ್ ಒಂದು 30 ನಿಮಿಷಗಳ ಕಾಲಾವಧಿಯಲ್ಲಿ ಅವರ ಅಭಿನಯ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾದ ಒಂದು ಭಾಗದಲ್ಲಿ ಔರಂಗಜೇಬ್ ಅವರು ಒಂದು ಎನರ್ಜಿ, ಆ ಒಂದು ಕೋಲ್ಡ್ ರೀಸನಿಂಗ್, ಕ್ರೂರತೆ, ನೀಚತೆಯನ್ನ ಕ್ಯಾರಿ ಮಾಡ್ತಾ ಬಂದಿರ್ತಾರೆ. ಇನ್ನೊಂದು ಕಡೆ ವಿಕಿ ಕೌಶಲ್ ಅವರು ಆ ಸಾಹಸ, ವೀರತೆ, ಶೂರತೆಯನ್ನು ಕ್ಯಾರಿ ಮಾಡ್ತಾ ಬಂದಿದ್ದಾರೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಇವರಿಬ್ಬರು ಎದುರಿ ಆದಾಗ ಅಲ್ಲಿ ಸಿನಿಮಾದ ಪೀಕ್ ಪಾಯಿಂಟ್ ಇದೆ. ಇನ್ನು 3 ಜನರ ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ಅಕ್ಷಯ್ ಖನ್ನಾರ್ ಅವರ ಆಕ್ಟಿಂಗ್ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಕೌಶಲ್ ಅವರ ಆಕ್ಟಿಂಗ್ ಉತ್ತಮವಾಗಿದೆ. ರಶ್ಮಿಕಾ ಮಂದಣ್ಣರ್ ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಾಕಿ ಕೋ ಆಕ್ಟರ್ಸ್ ಅವರ ಆಕ್ಟಿಂಗ್ ಹೇಳೋದಾದ್ರೆ ಅವರದ್ದು ಚೆನ್ನಾಗೇ ಬಂದಿದೆ. ಶುತೋಷ್ ರಾಣಾ ಆಗಿರ್ಬೋದು, ದಿವ್ಯ ದತ್ತ ಆಗಿರ್ಬೋದು. ಓವರ್ ಆಲ್ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ಉತ್ತಮವಾಗಿ ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇವುಗಳೆಲ್ಲ ಸಿನಿಮಾದ ಪಾಸಿಟಿವ್ಸ್. ಆದ್ರೆ ನನಗೆ ಕೊರತೆ ಅನ್ಸಿದ್ದು ಸಿನಿಮಾದ ಮ್ಯೂಸಿಕ್ ನಲ್ಲಿ. ಮನದಲ್ಲಿ ಗುನುಗುವಂತಹ ಹಾಡುಗಳು ಯಾವುದು ಇರಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ರ್ಯಾಪ್ ಸಾಂಗ್ ತರ ಇದೆ. ಸಿನಿಮಾ ಆ ಟೈಮ್ ಲೈನ್ ಅಲ್ಲಿ ಸ್ಥಿತವಾಗಿದ್ದರಿಂದ ಈ ರ್ಯಾಪ್ ಸಾಂಗ್ ಆ ಸಿನಿಮಾಕ್ಕೆ ಸೂಕ್ತವಾಗಿರಲಿಲ್ಲ. ಸಿನಿಮಾದ ಮ್ಯೂಸಿಕ್ ಅಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಇನ್ನು ಮತ್ತೊಂದು ಕೊರತೆ ಕಾಣಿಸಿದ್ದು ಏನಂದ್ರೆ, ಸಿನಿಮಾದಲ್ಲಿ VFX ಎಲ್ಲೆಲ್ಲಿ ಬಳಸಿದಾರೋ ಅಷ್ಟೊಂದು ನ್ಯಾಚುರಲ್ ಆಗಿ ಮೂಡಿ ಬಂದಿರಲಿಲ್ಲ. ಬಹಳ ಎವಿಡೆಂಟ್ ಆಗಿತ್ತು. ಅದೊಂದು ಕೊರತೆ ಅನಿಸ್ತು. ಮಾಸ್ ಆಡಿಯನ್ಸ್ಗೆ ಇದು ಫಸ್ಟ್ ಹಾಫ್ ನಲ್ಲಿ ಒಂದ್ ಸ್ವಲ್ಪ ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ ಅನಿಸಬಹುದು. ಆದರೆ ಸೆಕೆಂಡ್ ಹಾಫ್ ನಲ್ಲಿ ತನ್ನ ವೇಗವನ್ನು ಅದೇ ಪಡ್ಕೊಂಡಿದೆ, ಫಾಸ್ಟ್ ಆಗಿ ಮೂವ್ ಆಗಿದೆ. ಮತ್ತೆ ಕೊನೆ ಒಂದು 30 ನಿಮಿಷ ಕ್ಲೈಮ್ಯಾಕ್ಸ್ ಏನಿದೆ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಕೊನೆಯ 30 ನಿಮಿಷವೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಾನು ಹೇಳ್ಬೋದು. ಹಾಗಾಗಿ ಈ ಸಿನಿಮಾದ ಫಸ್ಟ್ ಹಾಫ್ ಅನ್ನ ನಾವು ತಾಳ್ಮೆಯಿಂದ ಕೂತು ಕಾದಿ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಭಾರತದ ಇತಿಹಾಸದ ಬಗ್ಗೆ ಜ್ಞಾನ ಉಳ್ಳವರಿಗೆ ಹಾಗೂ ಇತಿಹಾಸವನ್ನು ತಿಳ್ಕೊಳ್ಳುವ ಅಂತವರಿಗೆ ಬಹಳ ಬೇಗ ಈ ಸಿನಿಮಾ ತಲುಪುತ್ತೆ. ಬಾಕಿಯವರಿಗೆ ಯಾವುದೇ ತೊಂದರೆ ಅಥವಾ ಕೊರತೆಯನ್ನು ಉಂಟು ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯವಾಗಿತ್ತು. ನನ್ನ ಅಭಿಪ್ರಾಯ ಹಾಗೂ ನಿಮ್ಮ ಅಭಿಪ್ರಾಯ ಬೇರೆ ಆಗಿರಬಹುದು. ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೂ ಇದೇ ಅನಿಸಿದ್ರೆ ಲೈಕ್ ಮಾಡಿ. ಸಿನಿಮಾದ ಹಾಗೆ
ನನ್ನ ರಿವ್ಯೂನು ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ.